ಇನ್ನೊಂದು ಮಾತು, ಜಿ ಪರಮೇಶ್ವರ್ ಅವರು ಒಂದೇ ಕಮ್ಯುನಿಟಿ, ಇಲ್ಲಿರ್ತಕ್ಕಂಥ ಇವರು ಒಂದೇ ಕಮ್ಯುನಿಟಿ, ಅವ್ರ ಶಾಸಕರು ಒಂದೇ ಕಮ್ಯುನಿಟಿ ಅಂತ. ಹೌದು, ಅವರು ಒಂದೇ ಕಮ್ಯುನಿಟಿದವ್ರು. ಯಾಕೆ ಆ ವಿಚಾರ ಚರ್ಚೆ ಆಯಿತು? ಯಾಕೆಂದರೆ ಒಂದನೇ ದಿವಸ ಎಲ್ಲರೂ ನನ್ನ ಸಪೋರ್ಟಾಗಿ ನಿಂತಿದ್ದರು. ಎರಡನೇ ದಿವಸ ರಿಪೋರ್ಟು ಬೇರೆ ಬೇರೆ ತಗೊಂತು. ಈ ರೀತಿ ನನ್ನ ಮಂತನ ಮೇಲೆ ಟಾರ್ಗೆಟ್ ಮಾಡಿ ನನಗೆ ಹೇಳಿಕೆ ಕೊಡ್ಸ್ಯಾರ ಅಂತ ನನಗೆ ಸಂಶಯ ಇದೆ. ಈಗ ರಿಪೋರ್ಟ್ ಯಾರು ಕೊಟ್ಟಾರ? ಅವರೇ ಕೊಟ್ಟಾರ, ಕಮಿಷನರ್. ಈಗ ಯಾರು ಅಧಿಕಾರಿಗಳು ಒಂದನೇ ದಿವಸ ನನ್ನ ಜೊತೆಗೆ ಅದಾರ, ಕೈ ಮುಗಿದು ಹೇಳ್ಯಾರ, ನಾನು ಒಬ್ಬ ಹೆಣ್ಮಗಳದೀನಿ, IPS ಅದೀನಿ, ನಾನು ಕಮಿಷನರ್ ಆಗಿದ್ದೀನಿ, ನನ್ನ ಮಗಳು ಅಂತ ಹೇಳಿದ್ದಾರೆ. ಅವರು ಅಷ್ಟು ಧೈರ್ಯ ತುಂಬಿ ನಮ್ಮ ಜೊತೆಗೆ ಎಲ್ಲದಕ್ಕೂ ಇದ್ದು ಇಮಿಡಿಯೇಟ್ಲಿ ಗೃಹ ಸಚಿವರಿಗಿಂತ ಹೇಳಿಕೆ ಕೊಡ್ತಾರೆ ಅಂದರೆ ಯಾಕೆ? ಇದರಲ್ಲಿ ಏನಿದೆ? ಅವ್ರಿಗೇನು ನನ್ನ ಮನೆತನ ಮೇಲೆ ಪೊಲೀಸ್ ಇಲಾಖೆದವರು ಏನು ಟಾರ್ಗೆಟ್ ಇಲ್ಲ. ನಾನು ಯಾವ ಕ್ರಿಮಿನಲ್ ಬ್ಯಾಕ್ಗ್ರೌಂಡಾಗಿ ಇದ್ದಿದ್ದಂಥ ವ್ಯಕ್ತಿಗಳಲ್ಲ. ನಾವು ಯಾವುದೋ ರೀತಿಯಿಂದ ಅನೈತಿಕ. ನಾಗರಾಜ್ ಮೀನು ಕೋಳಿ ಸಾಕಣೆಯಲ್ಲಿ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅಥವಾ ಇಲ್ಲಿಗಲ್ ಕೆಲಸ ಮಾಡಿದವರಲ್ಲ, ಅವ್ರು ಯಾಕೆ ಈ ಮಾತು ಹೇಳಿದ್ರು? ಪೊಲೀಸ್ ಇಲಾಖೆ ಒಂದು ನಿಮಿಷ ಪೊಲೀಸರಿಗೆ ರೇಣುಕಾ ಸುಕುಮಾರ್ಗೆ ಯಾರಾದ್ರೂ ಹಿಂಗೆ ಹೇಳು ಅಂತ ಹೇಳಿದ್ರ? 100ಕ್ಕೆ 100 ಹೇಳ್ತೀನಿ. ಅವ್ರು ಹೇಳದಲ್ಲೇ ಆ ಉತ್ತರ ಕೊಟ್ಟಾರ. ಯಾರು ಕೊಟ್ಟಾರ ಅಂತ ನೀವು ತೆಗೆದ್ರಲ್ಲ, ನಿಮ್ಮ ಕೈಯಾಗಿ ಸಿಗ್ಲಾರ್ದಿದೆ. ನನಗೆ ಮುಂದೆ ಹೇಳಿದಂಥ ವ್ಯಕ್ತಿ ನನ್ನ ಜೊತೆಗಿದ್ದಂಗೆ ಮಾಡಿ ಈ ರೀತಿ ಹೇಳಿಕೆ ಕೊಡ್ಸ್ಯಾರ. ಆಡಳಿತ ಪಕ್ಷದವರ ಇದ್ದವ್ರ. ಯಾರಂತ ನೀವು ಈಗ ಸದ್ಯ ನಾನು ವ್ಯಕ್ತಪಡಿಸಕ್ಕೆ ನನಗೆ ಸಂಶಯ ಇದೆ. ಈ ರೀತಿ ಹೇಳಿಕೆ ಕೊಡ್ಸಕ್ಕೆ ಅದರಿಂದ ಬೇರೆದವ್ರು ಅದಾರ ಅಂತ ಇದೆ. ಹೆಸರಿಲ್ಲ, ಬಟ್ ಅವರು ಜನಪ್ರತಿನಿಧಿ, ಶಾಸಕರ ಏನು ಕಾರ್ಪೊರೇಟರ್ ಇಲ್ಲ, ಬಟ್ ಅವ್ರಿಗೆ ಫೀಡಿಂಗ್ ಆಗಿದೆ. ಯಾರು ಫೀಡಿಂಗ್ ಆಗಿದೆ ಗೊತ್ತಿಲ್ಲ. ನಾನು ಅದನ್ನ ತನಿಖೆ ಮಾಡ್ತಾ ಇದ್ದೀನಿ. ಹೋಮ್ ಮಿನಿಸ್ಟರ್ ಜೊತೆಗೆ ಇಲ್ಲಿ ಮೇಡಮ್ ಲಿಂಕ್ ಇದಾರ, ಶಾಸಕರ ಲಿಂಕ್ ಇದಾರ ಅಂತ ಹೇಳಿದ್ರೆ ಹೌದಾ? ಹೌದು, ಯಾರ್ಯಾರು ಲಿಂಕ್? ಡೈರೆಕ್ಟ್ ಡೈಲಿ ಅವರು ಮತ್ತೆ ಈ ಕೇಸ್ ಬಗ್ಗೆ ಅವರೇ ಹೇಳಿಕೆ ಕೊಡತ್ತಾರಲ್ಲ. ಹೌದು, ಪ್ರಸಾದ್ ಅಬ್ಬಾಯಿ ಅವರ. ಹೌದು, ಅವ್ರೇನ್ರ ಅಲ್ಲ, ಈ ಕೇಸ್ ಅವರೇ IPS ಅವರೇ ಕಮಿಷನರ್ ಇಮಿಡಿಯೇಟ್ ಕರೆಸಿ ಅವರೇ ಎಲ್ಲ ತನಿಖೆ ಮಾಡಿ ಸರಿಯಾಗಿ ಆಗ್ಬೇಕಂತ ನನ್ನ ಮುಂದೆ ಹೇಳಿದ್ದಾರೆ. ಏನು ಮತ್ತು ಅವರು ಕೂಡ ನನ್ನ ಜೊತೆಗೆ ಅದಾರ. ಇಲ್ಲ, ಮೇಡಮ್ ಅವರು ನನ್ನ ಜೊತೆಗೆ ಅದಾರ. ಅಂತ್ಯಕ್ರಿಯೆ ಆಗೋ ತನಕ ಈಗೂ ಬೆಳಗ್ಗೆ ಬಂದು ಮನೆಗೆ ಸ್ವಂತ ಹೇಳೋದ್ರು. ಇಲ್ಲ, ಈ ರೀತಿ ನೀವು ಗೃಹ ಸಚಿವರಿಗೆ ದಾರಿ ತಪ್ಪಿಸಿದ್ರಲ್ಲ, ದಾರಿ ತಪ್ಪಿಸಿದವರಿಗೆ ಯಾರು ಇಲ್ಲಿಂದ ರಿಪೋರ್ಟ್ ಕೊಟ್ಟಾರ? ಅವರೇ ಅಲ್ಲ. ಇಲ್ಲ, ಮುಚ್ಚಿಮರಿ ಅಂದ್ರೆ ಈಗ ಮೇಡಮ್ ನನ್ನ ಮನೆಗೆ ಬಂದು ಈಗ ಬೆಳಿಗ್ಗೆ ಬಂದು ಹೇಳಿದ್ರು, ನಿನ್ನೆ ಹೇಳಿಕೆ ಬಂತ ಗೃಹ ಸಚಿವರ ಮೇಲೆ ನಾನೇ ಖಂಡನೆ ಮಾಡಿದೆ. ಈ ರೀತಿ ಕೊಡೋದ್ರಿಂದ ಇಮಿಡಿಯೇಟ್ಲಿ ನನ್ನ ಮನೆಗೆ ಬಂದು ಹೇಳೋದ್ರಿ. ಈಗ ನಾನು ನಿಮ್ಮ ಜೊತೆಗೆ ಅದೀನಿ, ಒಂದು ಕೂದಲೆಳೆಯಷ್ಟು ಅದನ್ನು ನಾನು ಇದಕ್ಕೆ ಈ ಕೇಸಿಗೆ ಏನು ಬೇಕೆಲ್ಲ ನಾನು ಸಹಕಾರ ಮಾಡ್ತೇನೆ ಅಂತ ಹೇಳೋದು. ಯಾಕೆ ಬಂದ್ರಿ ನನಗೆ ಧೈರ್ಯ ತುಂಬಿದ್ರಿ, ಮತ್ತು ನಿಮ್ಮ ಜೊತೆಗೆ ಅದೇನೆ ಅಂತ. ಇನ್ನೂ 4 ಮಂದಿ ಯಾರ್ದಾರ ಅವ್ರ ಹೆಸರು ತೊಗೊಂಡು ಹೋದ್ರು. ಅವ್ರ ಹೆಸರು ಕೊಟ್ಟಿದ್ದೇನೆ ಪೊಲಿಟಿಷನ್ನಾಗ, ಅದನ್ನು ನಾನು ಕೊಟ್ಟರೆ ನಾನು ಇಮಿಡಿಯೇಟ್ಲಿ ಅರೆಕ್ಷನ್ ಮಾಡ್ತೇನೆ ಅಂತ ಹೇಳಿದರು. ಹೌದಾ? ಈ ಮಾತಿಗೆ ಈಗ ನೀವು ಶಾಸಕರು, ಕಮಿಷನರು ಮತ್ತು ಇವ್ರದ್ದು ಹೆಸರು ಹೇಳತ್ತೀರಿ ಹೆಸರು, ಅಂದ್ರೆ ನೀವು ಶಾಸಕರ ಮೇಲೆ ಆರೋಪ ಮಾಡ್ತಾ ಇದ್ದೀರಾ? ಶಾಸಕರ ಮೇಲೆ ಆರೋಪ ಮಾಡ್ತಾ ಇಲ್ಲ, ನಾನು ನನ್ನ ಜೊತೆಗೆ ಇದ್ರು ಅಂತ ಹೇಳಿದೆ. ನಾನು ಸೇಮ್ ಇವ್ರು ಈ ಕೇಸ್ನಾಗ ಮಾಡ್ತಾ ಇದ್ದಾರೆ ಶಾಸಕರ. ಈಗ ನಾನು ಓಪನ್ ಆಗಿ ಹೇಳಕ್ ಮನಸ್ಸಿಲ್ಲ. ಯಾಕೆ ಅವರು ನಮ್ಮ ನಾಯಕರಂತೇಳಿ ನಾನು ಸ್ವೀಕಾರ ಮಾಡಿದ್ದೆ, ನನ್ನ ರಾಜಕೀಯ ಗುರುಗಳವರು. ನಾನು ಅವ್ರ ಬಗ್ಗೆ ಆರೋಪ ಮಾಡಕ್ಕೆ ತಯಾರಿಲ್ಲ. ಬಟ್ ಇದರ ಹಿಂದೆ ಒಂದು ದೊಡ್ಡ ಶಕ್ತಿನೇ ಇದೆ, ಕಾಣದ ಕೈಗಳ ಕೈವಾಡ ಇದೆ. ನಾನು ಶಾಸಕರು ಮಾಡ್ಯಾರ ಅಂತ ನಾ ಹೇಳಂಗಿಲ್ಲ. ಏನೇ ಗೃಹ ಸಚಿವರಿಗೆ ದಾರಿ ತಪ್ಸ್ಯಾರ, ಮತ್ತು ಈ ಒಂದು ಮೇಡಮ್ ಅವ್ರಿಗೂ ಕೂಡ ಈ ರೀತಿ ಹೇಳಿಕೆ ಹೇಳ್ರಿ ಅಂತೇಳಿ ಹೇಳ್ಸ್ಯಾರ.